ನಮಸ್ಕಾರ. ಈ ಟ್ಯುಟೋರಿಯಲ್ನಲ್ಲಿ ನಾವು ಜಿಯೋಜಿಬ್ರಾವನ್ನು ಬಳಸಿ ರೇಡಿಯನ್ಸ್ ಹಾಗೂ ಸೆಕ್ಟರ್ಗಳ ಮೇಲೆ ಕೆಲಸ ಮಾಡಬೇಕು. ಈ ಟ್ಯುಟೋರಿಯಲ್ ಜಿಯೋಜಿಬ್ರಾದ ಇನ್ಪುಟ್ ಬಾರ್ ಹಾಗೂ ಅದರಲ್ಲಿಯ ಕಮಾಂಡ್ಗಳ ಬಗ್ಗೆ ಇರುತ್ತದೆ. ರೇಡಿಯನ್ಸ್ನ ಕುರಿತು ಇರುವ ಒಂದು ಪಾಠದ ಮೂಲಕ ನಿಮಗೆ ಇದನ್ನು ಪರಿಚಯ ಮಾಡಿಕೊಡುವುದು ಈ ಟ್ಯುಟೋರಿಯಲ್ನ ಉದ್ದೇಶವಾಗಿದೆ. ನೀವು ಜಿಯೋಜಿಬ್ರಾಗೆ ಹೊಸಬರಿದ್ದರೆ ದಯವಿಟ್ಟು spokentutorial.org ವೆಬ್ಸೈಟ್ನ ಮೇಲಿನ ಇಂಟ್ರೊಡಕ್ಷನ್ ಟು ಜಿಯೋಜಿಬ್ರಾ ಹಾಗೂ ಆಂಗಲ್ಸ್ ಮತ್ತು ಟ್ರಯಾಂಗಲ್ಸ್ ಬೇಸಿಕ್ಸ್ಗಳನ್ನು ನೋಡಿ. ಈ ಟ್ಯುಟೋರಿಯಲ್ನಲ್ಲಿ ನಾನು ಉಬುಂಟು ವರ್ಷನ್ 10.04 LTS ಮತ್ತು ಜಿಯೋಜಿಬ್ರಾ ವರ್ಷನ್ 3.2.40ಗಳನ್ನು ಬಳಸಿದ್ದೇನೆ. ಈ ಪಾಠದಲ್ಲಿ ನಾವು ರೇಡಿಯನ್ ಎಂದರೇನು ಹಾಗೂ ಅದನ್ನು ಹೇಗೆ ಡ್ರಾ ಮಾಡುವುದು, ಆರ್ಕ್ನ ಉದ್ದಳತೆ ಹಾಗೂ ಅದು ರೂಪಿಸುವ ಕೋನದ ನಡುವಿನ ಸಂಬಂಧ ಇವುಗಳನ್ನು ತಿಳಿಯುವೆವು ಮತ್ತು ಸೆಕ್ಟರ್ನ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಒಂದು ಅಸೈನ್ಮೆಂಟ್ ಅನ್ನು ಪೂರ್ಣಗೊಳಿಸುವೆವು. ನಾವು ಜಿಯೋಜಿಬ್ರಾದಲ್ಲಿ ಈ ಕೆಳಗಿನ ಟೂಲ್ಗಳನ್ನು ಬಳಸುವೆವು: ಸರ್ಕಲ್ ವಿತ್ ಸೆಂಟರ್ ಆ್ಯಂಡ್ ರೇಡಿಯಸ್, ಸರ್ಕ್ಯುಲರ್ ಆರ್ಕ್ ವಿತ್ ಸೆಂಟರ್ ಬಿಟ್ವೀನ್ 2 ಪಾಯಿಂಟ್ಸ್ ಮತ್ತು ಸೆಗ್ಮೆಂಟ್ ಬಿಟ್ವೀನ್ 2 ಪಾಯಿಂಟ್ಸ್. ಡ್ರಾಯಿಂಗ್ ಕಮಾಂಡ್ಗಳನ್ನು ಇನ್ನೊಂದು ವಿಧದಲ್ಲಿ ಎಂದರೆ ಇನ್ಪುಟ್ ಬಾರ್ನಲ್ಲಿ ಅವುಗಳನ್ನು ಟೈಪ್ ಮಾಡುವುದರ ಮೂಲಕ ಸಹ ಬಳಸಲು ಸಾಧ್ಯವಿದೆ. ಈಗ ಈ ಜಿಯೋಜಿಬ್ರಾ ವಿಂಡೋದಲ್ಲಿ ಸರ್ಕಲ್ ವಿತ್ ಸೆಂಟರ್ ಆ್ಯಂಡ್ ರೇಡಿಯಸ್ ಎನ್ನುವುದನ್ನು ಬಳಸಿ 5 ಯೂನಿಟ್ ತ್ರಿಜ್ಯದ ಒಂದು ವರ್ತುಲವನ್ನು ನಾವು ರಚಿಸೋಣ. ನಾನು ಸರ್ಕಲ್ ವಿತ್ ಸೆಂಟರ್ ಆ್ಯಂಡ್ ರೇಡಿಯಸ್ ಎನ್ನುವುದರ ಮೇಲೆ ಕ್ಲಿಕ್ ಮಾಡುತ್ತೇನೆ. ನಾವು ಒರಿಜಿನ್ ಅನ್ನು ಕೇಂದ್ರಬಿಂದುವೆಂದು ಹಾಗೂ ತ್ರಿಜ್ಯವನ್ನು 5 ಯೂನಿಟ್ಗಳೆಂದು ಆರಿಸಿಕೊಳ್ಳುತ್ತೇವೆ. ಈಗ ನಾನು ವರ್ತುಲದ ಮೇಲೆ B ಹಾಗೂ C ಎನ್ನುವ 2 ಬಿಂದುಗಳನ್ನು ಗುರುತಿಸುವೆನು. ಈಗ ನಾವು ಈ 2 ಬಿಂದುಗಳ ನಡುವೆ ಆರ್ಕ್ ಅನ್ನು ಪೂರ್ತಿಗೊಳಿಸುವೆವು. ಆರ್ಕ್ ಅನ್ನು ರಚಿಸಲು ನಾನು ಸರ್ಕ್ಯುಲರ್ ಆರ್ಕ್ ವಿತ್ ಸೆಂಟರ್ ಬಿಟ್ವೀನ್ 2 ಪಾಯಿಂಟ್ಸ್ ಎನ್ನುವುದರ ಮೇಲೆ ಕ್ಲಿಕ್ ಮಾಡುತ್ತೇನೆ. ನಾನು ಕೇಂದ್ರಬಿಂದು A, B ಹಾಗೂ C ಬಿಂದುಗಳ ಮೇಲೆ ಕ್ಲಿಕ್ ಮಾಡುತ್ತೇನೆ. ಇದು ಆರ್ಕ್ ಅನ್ನು ಪೂರ್ತಿಗೊಳಿಸುತ್ತದೆ. ಆರ್ಕ್ನ ಉದ್ದವು D 5.83 ಯೂನಿಟ್ಸ್ ಆಗಿದೆ ಎಂದು ಗಮನಿಸಿ. ಈಗ ನಾವು ಈ ಆರ್ಕ್ ಅನ್ನು ತೆಗೆದುಹಾಕಿ ಇನ್ನೊಂದು ವಿಧದಲ್ಲಿ ರಚಿಸೋಣ. ಇಲ್ಲಿ ಇನ್ಪುಟ್ ಬಾರ್ನಲ್ಲಿ ಕಮಾಂಡ್ ಅನ್ನು ನಮೂದಿಸುವ ಮೂಲಕ ಆರ್ಕ್ ಅನ್ನು ರಚಿಸಬಹುದು. ಇಲ್ಲಿ ಈ ಆಯತಾಕಾರದ ಬಾಕ್ಸ್ ಇನ್ಪುಟ್ ಬಾರ್ ಆಗಿದೆ. ಇನ್ಪುಟ್ ಬಾರ್ನ ಬದಿಯಲ್ಲಿ 3 ಡ್ರಾಪ್ ಡೌನ್ ಬಾಕ್ಸ್ಗಳಿವೆ. ಇಲ್ಲಿ ನೀವು ಕೆಲವು ಫಂಕ್ಷನ್ಗಳನ್ನು ಪರಿಚಯಿಸಬಹುದು, ಹಲವು ಪ್ಯಾರಾಮೀಟರ್ಗಳನ್ನು ಡಿಫೈನ್ ಮಾಡಬಹುದು. ಇದು ಕಮಾಂಡ್ ಕೀ ಆಗಿದೆ. ಇದರಲ್ಲಿ ಜಿಯೋಜಿಬ್ರಾ ವಿಂಡೋದಲ್ಲಿ ಡ್ರಾಯಿಂಗ್ಗಳನ್ನು ನೀವು ಪೂರ್ಣಗೊಳಿಸಬಹುದು. ನಾನು ಈಗ ಇಲ್ಲಿ ಆರ್ಕ್ ಎಂದು ಟೈಪ್ ಮಾಡಲು ಆರಂಭಿಸುತ್ತೇನೆ. ಇದು ನನಗಾಗಿ ಕಮಾಂಡ್ ಅನ್ನು ಪೂರ್ಣಗೊಳಿಸಿದೆ ಎಂದು ನೀವು ನೋಡುವಿರಿ. ನಾನು ಈ ಕಮಾಂಡ್ ಅನ್ನು ಇಲ್ಲಿ ಡ್ರಾಪ್ ಡೌನ್ ಬಾಕ್ಸ್ನಲ್ಲಿ ಸಹ ಹುಡುಕಬಹುದು. ನಾನು ಆರ್ಕ್ನ ಮೇಲೆ ಕ್ಲಿಕ್ ಮಾಡುತ್ತೇನೆ. ಕಮಾಂಡ್ ಸ್ಕ್ವೇರ್ ಬ್ರಾಕೆಟ್ಗಳೊಂದಿಗೆ ಇಲ್ಲಿ ಕಾಣಿಸಿಕೊಳ್ಳುವುದನ್ನು ನೀವು ನೋಡುವಿರಿ. ನಾನು ಸ್ಕ್ವೇರ್ ಬ್ರಾಕೆಟ್ಗಳ ಮಧ್ಯದಲ್ಲಿ ಕ್ಲಿಕ್ ಮಾಡಿ ಎಂಟರ್ ಅನ್ನು ಒತ್ತಿದರೆ ಈ ಕಮಾಂಡ್ಗಾಗಿ ಇರುವ ಸಿಂಟ್ಯಾಕ್ಸ್ ಇಲ್ಲಿ ಕಾಣಿಸಿಕೊಳ್ಳುವುದು. ಆರ್ಕ್ಗಾಗಿ ಈಗ ನಾವು ಬಳಸಲಿರುವ ಸಿಂಟ್ಯಾಕ್ಸ್ ವರ್ತುಲ ಹಾಗೂ 2 ಬಿಂದುಗಳನ್ನು ಡಿಫೈನ್ ಮಾಡುವುದಾಗಿದೆ. ವರ್ತುಲದ ಹೆಸರು ಹಾಗೂ 2 ಬಿಂದುಗಳನ್ನು ನಾವು ಡಿಫೈನ್ ಮಾಡಬೇಕಾಗಿದೆ. ನಮಗೆ ಬೇಕಾಗಿರುವ ಆರ್ಕ್ ಈ 2 ಬಿಂದುಗಳ ನಡುವೆ ಇದೆ. ಆಲ್ಜಿಬ್ರಾ ವ್ಯೂನಲ್ಲಿ ವರ್ತುಲವನ್ನು ಸಣ್ಣಕ್ಷರ C ಯಲ್ಲಿ ಹಾಗೂ ಆರ್ಕ್ BC ಯನ್ನು ರಚಿಸಬೇಕಾಗಿರುವ 2 ಬಿಂದುಗಳನ್ನು ದೊಡ್ಡಕ್ಷರದಲ್ಲಿ ಉಲ್ಲೇಖಿಸಲಾಗಿದೆ ಎಂದು ನಾವು ನೋಡಬಹುದು. ಆದ್ದರಿಂದ ಇಲ್ಲಿ ನಾವು ಕಮಾಂಡ್ ಅನ್ನು ಆರ್ಕ್ CBC ಎಂದು ಟೈಪ್ ಮಾಡಿ ಎಂಟರ್ ಅನ್ನು ಒತ್ತುವೆವು. ಜಿಯೋಜಿಬ್ರಾ ಕೇಸ್ ಸೆನ್ಸಿಟಿವ್ ಆಗಿದೆ. ನಾವು ಜೋಡಿಸಿದ ಆರ್ಕ್ನ ಬಣ್ಣ ಹಾಗೂ ದಪ್ಪವನ್ನು ಇಲ್ಲಿ ಆಬ್ಜೆಕ್ಟ್ ಪ್ರಾಪರ್ಟೀಸ್ನಿಂದ ಈಗ ಬದಲಾಯಿಸೋಣ. ನಾವು ಕಲರ್ಗೆ ಹೋಗಿ ರೆಡ್ ಎನ್ನುವೆವು. ಸ್ಟೈಲ್ನಿಂದ ನಾವು ದಪ್ಪವನ್ನು ಹೆಚ್ಚಿಸುತ್ತೇವೆ. ಆರ್ಕ್ ಈಗ ಕೆಂಪು ಬಣ್ಣವಿದ್ದು ದಪ್ಪವಾಗಿ ಎದ್ದು ಕಾಣುತ್ತಿದೆ ಎನ್ನುವುದನ್ನು ಗಮನಿಸಿ. ಈಗ ನಾವು AB ಹಾಗೂ AC ಎನ್ನುವ 2 ಗೆರೆಗಳನ್ನು ಎಳೆಯುವೆವು. ಮತ್ತೆ ಇದನ್ನು ನಾವು 2 ವಿಧದಲ್ಲಿ ಮಾಡುವೆವು. ನಾವು ಇಲ್ಲಿ ಸೆಗ್ಮೆಂಟ್ ಬಿಟ್ವೀನ್ 2 ಪಾಯಿಂಟ್ಸ್ ಎನ್ನುವ ಟೂಲ್ನ ಮೇಲೆ ಹಾಗೂ A ಹಾಗೂ B ಗಳ ಮೇಲೆ ಕ್ಲಿಕ್ ಮಾಡುತ್ತೇವೆ. ಇದು AB ಎನ್ನುವ ಸೆಗ್ಮೆಂಟ್ ಅನ್ನು ಪೂರ್ಣಗೊಳಿಸುತ್ತದೆ. ಸೆಗ್ಮೆಂಟ್ಗಾಗಿ ಇನ್ಪುಟ್ ಬಾರ್ನಿಂದ ಸಹ ನಾವು ಕಮಾಂಡ್ ಅನ್ನು ಎಂಟರ್ ಮಾಡಬಹುದು. ಸೆಗ್ಮೆಂಟ್ AC ಅನ್ನು ಪೂರ್ಣಗೊಳಿಸಲು ನಾವು ಸೆಗ್ಮೆಂಟ್ AC ಎಂದು ಎಂಟರ್ ಮಾಡುವೆವು. ಈಗ ನಾವು ಆರ್ಕ್ BC ಯನ್ನು ಪೂರ್ಣಗೊಳಿಸಿದ್ದೇವೆ. AB ಹಾಗೂ AC ಸೆಗ್ಮೆಂಟ್ಗಳನ್ನು ಮತ್ತು ಸೆಕ್ಟರ್ BAC ಯನ್ನು ರಚಿಸಿದ್ದೇವೆ. ಈಗ ನಾವು ಎದಲ್ಲಿ ಆರ್ಕ್ BCಯಿಂದ ರೂಪಿಸಲ್ಪಟ್ಟ ಕೋನವನ್ನು ಡಿಫೈನ್ ಮಾಡುವೆವು. ನಾವು ಈ ಕೋನವನ್ನು ಆಲ್ಫಾ ಎಂದು ಕರೆಯುವೆವು. ಇದನ್ನು ನಾವು ಇಲ್ಲಿಯ ಡ್ರಾಪ್ ಡೌನ್ ಬಾಕ್ಸ್ನಿಂದ ಆರಿಸಿಕೊಳ್ಳುವೆವು.
ಆಂಗಲ್ ಕಮಾಂಡ್ ಆಂಗಲ್ BAC ಆಗಿದೆ. ಜಿಯೋಜಿಬ್ರಾದಲ್ಲಿಯೂ ಸಹ ಕೋನಗಳನ್ನು ಡಿಫೈನ್ ಮಾಡುವಾಗ ಅವುಗಳನ್ನು ಹೆಸರಿಸುವ ಪ್ರಮಾಣಿತ ರೂಢಿಯನ್ನು ನಾವು ಅನುಸರಿಸುವೆವು. ಇಲ್ಲಿ ಕೇಂದ್ರ ಬಿಂದುವಿನಲ್ಲಿ ರೂಪಿಸಲ್ಪಟ್ಟ ಆಲ್ಫಾದ ವ್ಯಾಲ್ಯೂ 66.78 ಅಂಶಗಳಾಗಿದೆ ಎನ್ನುವುದನ್ನು ನಾವು ಗಮನಿಸುತ್ತೇವೆ. ಈಗ ಕೋನವನ್ನು ರೂಪಿಸುವ ಆರ್ಕ್ನ ಉದ್ದವು ಆ ವರ್ತುಲದ ತ್ರಿಜ್ಯದಷ್ಟೇ ಇದ್ದಾಗ ಕೇಂದ್ರ ಬಿಂದುವಿನಲ್ಲಿ ರೂಪಿಸಲ್ಪಟ್ಟ ಆ ಕೋನವನ್ನು 1 ರೇಡಿಯನ್ ಎಂದು ಹೇಳಲಾಗುತ್ತದೆ. ನಾವು ಕೋನದ ಯೂನಿಟ್ ಅನ್ನು ರೇಡಿಯನ್ಸ್ ಎಂದು ಡಿಫೈನ್ ಮಾಡಿದರೆ ಇಲ್ಲಿ ಆಪ್ಷನ್ಸ್ಗೆ ಹೋಗಿ ಆಂಗಲ್ ಯೂನಿಟ್ಸ್ ಅನ್ನು ರೇಡಿಯನ್ಸ್ ಎಂದು ಆರಿಸಿಕೊಳ್ಳಿ. ಆಲ್ಫಾದ ವ್ಯಾಲ್ಯೂ ಈಗ 1.17 ರೇಡಿಯನ್ಸ್ ಆಗಿದೆ ಎಂದು ನಾವು ನೋಡುವೆವು. ಇದನ್ನು ಸುಮಾರು 1 ರೇಡಿಯನ್ ಹತ್ತಿರ ತರಲು ನಾವು ಈಗ ಆರ್ಕ್ನ ಉದ್ದಳತೆಯನ್ನು ಬದಲಾಯಿಸುವೆವು. ಆರ್ಕ್ನ ಉದ್ದಳತೆ D 5 ಯೂನಿಟ್ಸ್ ಆಗಿದೆ ಮತ್ತು ಕೇಂದ್ರ ಬಿಂದುವಿನಲ್ಲಿ ರೂಪಿಸಲ್ಪಟ್ಟ ಕೋನ ಆಲ್ಫಾದ ವ್ಯಾಲ್ಯೂ 1 ರೇಡಿಯನ್ ಆಗಿದೆ ಎಂದು ಗಮನಿಸಿ. ನಾವು 1 ರೇಡಿಯನ್ ಅನ್ನು ಡಿಫೈನ್ ಮಾಡಿದೆವು. ಇದು ಆರ್ಕ್ನ ಉದ್ದವು ತ್ರಿಜ್ಯದಷ್ಟೇ ಇರುವಾಗ ರೂಪಿಸಲ್ಪಡುವ ಕೋನ ಎನ್ನುವುದನ್ನು ಸಹ ನಾವು ನೋಡಿದೆವು. 1 ರೇಡಿಯನ್ ಎಂದರೆ ಎಷ್ಟು ಡಿಗ್ರಿಗಳು? ನಾನು ಇದನ್ನು ಸ್ವಲ್ಪ ಝೂಮ್ ಔಟ್ ಮಾಡಿದ್ದೇನೆ. ಈಗ ನಾವು ಈ ಆರ್ಕ್ನ ಉದ್ದಳತೆಯನ್ನು ಅರ್ಧವರ್ತುಲದ ಉದ್ದಕ್ಕೆ ಬದಲಾಯಿಸೋಣ. ಹೀಗಾಗಿ ಆರ್ಕ್ನ ಉದ್ದಳತೆಯು πa ಆಗಿದೆ. ಇಲ್ಲಿ a ವರ್ತುಲದ ತ್ರಿಜ್ಯವಾಗಿದೆ. ಅದಕ್ಕೂ ಮೊದಲು ನಾನು ಕೋನದ ಯೂನಿಟ್ ಅನ್ನು ಡಿಗ್ರೀಸ್ ಎಂದು ರೀಡಿಫೈನ್ ಮಾಡುವೆನು, ಏಕೆಂದರೆ ನಮಗೆ 1 ರೇಡಿಯನ್ನ ವ್ಯಾಲ್ಯೂವನ್ನು ಡಿಗ್ರಿಗಳಲ್ಲಿ ಕಂಡುಹಿಡಿಯಬೇಕಾಗಿದೆ. ಆರ್ಕ್ನ ಉದ್ದಳತೆಯು πa ಎಂದರೆ ಅರ್ಧವರ್ತುಲದಷ್ಟು ಇದ್ದಾಗ ಆಲ್ಫಾದ ವ್ಯಾಲ್ಯೂ 180.21 ಅಂಶಗಳಾಗಿದೆ ಎನ್ನುವುದನ್ನು ನಾವು ನೋಡುತ್ತೇವೆ. ಮತ್ತು ಈ ವರ್ತುಲವನ್ನು ನಾನು ಪೂರ್ಣಗೊಳಿಸಿದರೆ ಆಲ್ಫಾ ಕೋನವು ಸುಮಾರು 360 ಅಂಶಗಳಾಗಿದೆ ಎನ್ನುವುದನ್ನು ನಾವು ನೋಡುತ್ತೇವೆ. ಆದ್ದರಿಂದ ಈ ಎರಡರಿಂದ 1 ರೇಡಿಯನ್ನ ವ್ಯಾಲ್ಯೂ 57.32 ಅಂಶಗಳಾಗಿದೆ ಎಂದು ನಾವು ನೋಡುತ್ತೇವೆ. ಈಗ ನಾವು ಆರ್ಕ್ನ ಉದ್ದಳತೆ, ತ್ರಿಜ್ಯ ಹಾಗೂ ರೂಪಿಸಲ್ಪಟ್ಟ ಕೋನಗಳ ಸಂಬಂಧವನ್ನು ತಿಳಿಯುವೆವು. ಅದಕ್ಕಾಗಿ ಆಲ್ಫಾದ ವ್ಯಾಲ್ಯೂವನ್ನು 57.32 ರಿಂದ ಭಾಗಿಸಿ ಇನ್ನೊಂದು ಕೋನದ ವ್ಯಾಲ್ಯೂ ಥೀಟಾ ಅನ್ನು ರೇಡಿಯನ್ಗಳಲ್ಲಿ ಡಿಫೈನ್ ಮಾಡುವೆವು. ಥೀಟಾದ ವ್ಯಾಲ್ಯೂ ನಿಜವಾದ ಕೋನದ ವ್ಯಾಲ್ಯೂ ಆಗಿದ್ದು ಇದು ರೇಡಿಯನ್ಗಳಲ್ಲಿ ಇದೆ ಎಂದು ಗಮನಿಸಿ. ಆದರೆ ಇಲ್ಲಿ ಫಾರ್ಮ್ಯಾಟ್ ಮಾಡುವ ಒಂದು ಸಮಸ್ಯೆಯ ಕಾರಣದಿಂದ ಇದು ಡಿಗ್ರಿ ಚಿಹ್ನೆಯೊಂದಿಗೆ ಕಾಣಿಸಿಕೊಳ್ಳುತ್ತದೆ. ನಾವು ಥೀಟಾ ಅನ್ನು ಹೀಗೆಯೇ ಬಳಸುತ್ತಾ ಹೋಗುವೆವು. ಕೋನದ ಯೂನಿಟ್ ಅನ್ನು ರೇಡಿಯನ್ ಎಂದು ಬದಲಾಯಿಸುವುದಿಲ್ಲ, ಏಕೆಂದರೆ ನಮಗೆ ಆರ್ಕ್ನ ಉದ್ದಳತೆ ಹಾಗೂ ರೂಪಿಸಲ್ಪಟ್ಟ ಕೋನದ ಒಂದು ಸೂತ್ರವನ್ನು ವಿವರಿಸಬೇಕಾಗಿದೆ. ಫಾರ್ಮ್ಯಾಟ್ ಮಾಡುವ ಒಂದು ಸಮಸ್ಯೆಯ ಕಾರಣದಿಂದ ಈ ಸೂತ್ರವನ್ನು ಈ ರೀತಿಯಲ್ಲಿ ಮಾತ್ರ ವಿವರಿಸಲು ಸಾಧ್ಯ. ಈಗ ಆರ್ಕ್ನ ಉದ್ದಳತೆ ಹಾಗೂ ರೂಪಿಸಲ್ಪಟ್ಟ ಕೋನಗಳಿಗೆ ಸಂಬಂಧವನ್ನು ಕಲ್ಪಿಸುವ ಸೂತ್ರವನ್ನು ಪರಿಚಯಿಸಲು ನಾವು ಜಿಯೋಜಿಬ್ರಾ ವಿಂಡೋದಲ್ಲಿ ಟೆಕ್ಸ್ಟ್ ಅನ್ನು ಸೇರಿಸುವೆವು. ಟೆಕ್ಸ್ಟ್ ಅನ್ನು ಹೇಗೆ ಬರೆಯುವುದು ಎನ್ನುವುದರ ಪರಿಚಯಕ್ಕಾಗಿ ದಯವಿಟ್ಟು ಆಂಗಲ್ಸ್ ಅಂಡ್ ಟ್ರಯಾಂಗಲ್ಸ್ ಬೇಸಿಕ್ಸ್ ಎನ್ನುವ ಟ್ಯುಟೋರಿಯಲ್ ನೋಡಿ. ಈಗ ನಾನು ಆರ್ಕ್ನ ಉದ್ದಳತೆಯನ್ನು ಬದಲಾಯಿಸಿದಾಗ ಥೀಟಾದ ವ್ಯಾಲ್ಯೂ ಬದಲಾಗುವುದನ್ನು ನೀವು ನೋಡುವಿರಿ. ಆರ್ಕ್ನ ಉದ್ದಳತೆ ಹಾಗೂ ರೂಪಿತ ಕೋನಗಳ ನಡುವಿನ ಸಂಬಂಧವು D r ಥೀಟಾ ಆಗಿರುತ್ತದೆ. ಇದರಲ್ಲಿ D ಎನ್ನುವುದು ಆರ್ಕ್ನ ಉದ್ದಳತೆ, r ಎನ್ನುವುದು ವರ್ತುಲದ ತ್ರಿಜ್ಯ ಹಾಗೂ ಥೀಟಾ ರೇಡಿಯನ್ಗಳಲ್ಲಿ ಕೇಂದ್ರ ಬಿಂದುವಿನಲ್ಲಿ ರೂಪಿತವಾದ ಕೋನವಾಗಿರುತ್ತದೆ ಎಂದು ಗಮನಿಸಿ. ನಾವು
ಕಲಿತಿದ್ದೇವೆ ಎಂದುಕೊಂಡಿರುವುದನ್ನು ಖಚಿತಪಡಿಸಲು ಈಗ ಒಂದು ಅಸೈನ್ಮೆಂಟ್ ಅನ್ನು ನೋಡುವೆವು. ನಾವು ಕಲಿತಿರುವುದನ್ನು ಉಪಯೋಗಿಸಿ ಸೆಕ್ಟರ್ನ ವಿಸ್ತೀರ್ಣ ಏರಿಯಾ ಸಮ ಅರ್ಧ a ಸ್ಕ್ವೇರ್ ಥೀಟಾ ಹೇಗೆ ಆಗುವುದು ಎಂದು ತೋರಿಸಿ. ಇಲ್ಲಿ a ತ್ರಿಜ್ಯವಿದ್ದು ಥೀಟಾ ಎನ್ನುವುದು ಕೇಂದ್ರ ಬಿಂದುವಿನಲ್ಲಿ ರೂಪಿಸಲ್ಪಟ್ಟ ಕೋನವಾಗಿದೆ ಹಾಗೂ ಇದು ರೇಡಿಯನ್ಗಳಲ್ಲಿದೆ ಮತ್ತು ಸೂತ್ರವು ಏರಿಯಾ ½ a ಸ್ಕ್ವೇರ್ ಥೀಟಾ ಎಂದು ಆಗಿದೆ. ಈ ಅಸೈನ್ಮೆಂಟ್ ಅನ್ನು ಪೂರ್ಣಗೊಳಿಸಲು ಒಂದು ಸಣ್ಣ ಸೂಚನೆ: ಸೆಕ್ಟರ್ನ ವಿಸ್ತೀರ್ಣವನ್ನು ಕ್ವಾಡ್ರೆಂಟ್ಗೆ ಹೋಲಿಸಿ. ರಚಿಸಿದ ನಂತರ ಅಸೈನ್ಮೆಂಟ್ ಹೀಗೆ ಕಾಣುವುದು. ನಮಗೆ ಇಲ್ಲಿ ಈ ಸೆಕ್ಟರ್ನ ವಿಸ್ತೀರ್ಣವನ್ನು ಇಲ್ಲಿಯ ಈ ಕ್ವಾಡ್ರೆಂಟ್ಗೆ ಹೋಲಿಸಿ ಕಂಡುಹಿಡಿಯಬೇಕಾಗಿದೆ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಅ ಟೀಚರ್ ಎನ್ನುವ ಪ್ರಕಲ್ಪದ ಒಂದು ಭಾಗವಾಗಿದೆ. ಇದು ಐಸಿಟಿ ಎಂಎಚಆರ್ಡಿ ಮೂಲಕ ಭಾರತ ಸರ್ಕಾರದ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ನ ಆಧಾರವನ್ನು ಪಡೆದಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ಕೆಳಗಿನ ವೆಬ್ಸೈಟ್ನಲ್ಲಿ ನೀವು ನೋಡಬಹುದು. ಐಐಟಿ ಬಾಂಬೆಯಿಂದ ಸ್ಕ್ರಿಪ್ಟ್ನ ಅನುವಾದಕಿ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ರಾಕೇಶ್ ಕೆಕೆ. ವಂದನೆಗಳು.